ನಗರದಲ್ಲಿ ಸೌಂಡ್ ಸಿಸ್ಟಮ್ ಡಿಜೆ ಹಾಕ್ತಾ ಇದಾರಲ್ಲ ಈಗ, ಆ ಸೌಂಡ್ ಸಿಸ್ಟಮ್ ಬೇಕೋ ಬೇಡ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬೇಡ ಸರ್, ಅದು ಡಿಸ್ಟರ್ಬ್ ಅಲ್ವಾ. ಸೌಂಡ್ ಕೇಳುವಂತಿದ್ರೆ ಹಾಕ್ಬೇಕು, ನಮಗೇನು ಅವಶ್ಯಕತೆ ಇಲ್ಲ. ನಾವೆಲ್ಲ ಆಗ ಈಗ ಬಂದು ಹೋಗೋರು, ತೊಂದರೆಗಳ ಬಗ್ಗೆ ನಮಗ್ ತೊಂದ್ರೆ ಅಂತ ಆಗುದಿಲ್ಲ. ಈ ಡಿಜೆ ಸೌಂಡ್ ಸಿಸ್ಟಮ್ ಹಾಕ್ತಾ ಇದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಡಿಜೆ ಸೌಂಡ್ ಸಿಸ್ಟಮ್ ಬೇಡ ಹೇಳುವಂತದಂತ ಇಲ್ಲ, ಬೇಕು. ಆದ್ರೆ ಅದ್ರಲ್ಲಿ ಹಾಕುವಂತ ಹಾಡು ಏನಿದೆಯಲ್ಲ, ಸೊ ಅದು ದೇವ್ರಿಗೆ ಸಂಬಂಧಪಟ್ಟಿದಿರ್ಬೇಕು. ಅದು ಬಿಟ್ಕೊಂಡು ಪಬ್ ಅಲ್ಲಿ ಬಾರಲ್ಲಿ ಕುಣಿದೋ ರೀತಿ ಕುಣ್ಕೊಂಡು ಓಡಾಡ್ಕೊಂಡು ಪಬ್ಲಿಕ್ ತೊಂದರೆ ಆಗೋ ರೀತಿ ಯಾವ್ದು ಮಾಡಬಾರ್ದು. ಸೊ ದೇವ್ರಿಗೆ ಸಂಬಂಧಪಟ್ಟಂತ ಭಕ್ತಿ ಗೀತೆ ಇರ್ಲಿ, ಆ ರೀತಿ ಹಾಕೊಂಡು ಅದನ್ನ ಒಂದು ಭಕ್ತಿಯನ್ನು ತೋರಿಸ್ಲಿ ಅದರಲ್ಲಿ. ಸೊ ದೇವ್ರಿಗೆ ಸಂಬಂಧಪಟ್ಟಿದ್ದನ್ನೇ ಮಾಡಿರೋದು. ಈಗ ಗಣೇಶ ಚತುರ್ಥಿ ಅಂದ್ರೆ ದೇವ್ರಿಗೆ ಸಂಬಂಧಪಟ್ಟಿದ್ದು. ಅದ್ರ ಎದುರಿಗೆ ಯಾವ್ದಾವ್ದೋ ಸಾಂಗ್ ನ ಹಾಕೊಂಡು ಇವ್ರು ಕುಣಿಯುವಂತದ್ದು, ಅದರಿಂದ ಮತ್ತೆ ಪಬ್ಲಿಕ್ ಹ್ಯಾರಾಸ್ಮೆಂಟ್ ಆಗುವಂತದ್ದು ಯಾವತ್ತೂ ಆಗ್ಬಾರ್ದು. ಓವರ್ ಹೌದು, ಓವರ್ ಸೌಂಡ್ ಇಟ್ಕೊಂಡು ಇದ್ ಮಾಡ್ತಾರೆ. ಅದು ಯಾರು ಹಾರ್ಟ್ ವೀಕ್ ಇದೆ, ಒಂದ್ ಸತ್ತೋಗ್ಬಿಟ್ಟ ಅಂದ್ರೆ ಇವ್ರು ಹೊಣೆ ಹಾಕ್ತಾರ? ಇಲ್ಲ. ಅದರಿಂದ ಕೆಲವೊಂದ್ ಕಡೆ ಎಲ್ಲ ಯಾವ್ದೋ ಶಾಪ್ ನಲ್ಲೆಲ್ಲ ಇಟ್ಟಂತ ಐಟಮ್ಸ್ ಎಲ್ಲ ಬಿದ್ದೋಗಿದೆ ಅದ್ರ ವೈಬ್ರೇಷನ್ ಗೆ. ಸೊ ಆ ರೀತಿ ಎಲ್ಲ ಆಗ್ಬಾರ್ದು. ಮಾಡ್ಲಿ ಡಿಜೆ ಮಾಡ್ಲಿ, ವರ್ಷಕ್ಕೊಂದ್ಸಲ ಬರುವಂತ ಹಬ್ಬ ಮಾಡ್ಲಿ, ಆಚರಣೆ ಮಾಡ್ಬೇಕು. ಆದ್ರೆ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಹಾಕ್ಬೇಕು ಸರ್, ವರ್ಷಕ್ಕೆ ಒಂದೇ ಸಲ ಹಾಕೋದು. ಮತ್ತೆ ಯಾವಳು ಖಾಲಿ ದಿನದಲ್ಲಿ ಏನು ಹಾಕೋದಿಲ್ಲ, ಹಬ್ಬದ ದಿನದಲ್ಲಿ ಮಾತ್ರ ಹಾಕೋದು. ಅದರಿಂದ ಮತ್ತೆ ಅಂದ್ರೆ ಬೇಸ್ ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಬೇಕು ಎಲ್ಲ ಕಡೆ ಎಲ್ಲ. ಖಾಲಿ ಜಾಗ ಇತ್ತಂದ್ರೆ ಹಾಕ್ಬೋದು. ಮನೆ ಇದ್ದಾಗ ಸ್ವಲ್ಪ ವಯಸ್ಸಾದವರು ಈ ತರ ಇದ್ದಾಗೆಲ್ಲ ಮನೆ ಇದ್ದ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಬೇಕಂತ ನಮ್ಮ ಅಭಿಪ್ರಾಯ. ಅದು ಹಾಕ್ಲಿ ಬಿಡಿ ಸರ್, ವರ್ಷಕ್ಕೆ ಒಂದ್ಸಲ ಬರೋದು. ಆಗ್ಬಾರ್ದು ಸರ್. ಆಗ್ಬಾರ್ದು. ಯಾವ ರೀತಿ ಕಿವಿಗೆ ಏನಾದ್ರು ತೊಂದರೆ ಆಗುತ್ತೆ. ಅದು ಡಿಜೆ ಸೌಂಡ್ ಬೇಕು ಅನ್ನೋದೇನು ಇಲ್ಲ, ಸಾದಾ ಡೊಂಬ್ರಾಟ ಇದ್ರೆ ಸಾಕಾಗ್ತದೆ. ಡಿಜೆ ಸೌಂಡ್ ಬೇಕು ಅನ್ನೋದೇನಿಲ್ಲ. ಅಂದ್ರೆ ಈಗ ವಯಸ್ಸಾದವ್ರು ಇರ್ತಾರೆ, ಯಾರು ಮನೇಲಿ ಈಗ ಯಾರು ಹಾರ್ಟ್ ಪೇಷಂಟ್ ಇರ್ತಾರೆ, ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಡಿಜೆ ಸೌಂಡ್ ಯಾಕೋ ಬೇಡ ಅಂತ ಅನ್ಸುತ್ತೆ. ಹಾಕ್ಬೇಕು, ಹಬ್ಬ ಅಂದ್ಮೇಲೆ ಮಾಡ್ಲೇಬೇಕಾಗತ್ತಲ್ಲ. ತೊಂದರೆಗಳ ಬಗ್ಗೆ ಏನ್ ತೊಂದರೆ ಇರೋದಿಲ್ಲ. ನಮ್ಮ ಹಬ್ಬ ಹಿಂದೂ ಹಬ್ಬ ಒಂದ್ ಸಾರಿ ಬರುತ್ತೆ, ಅದನ್ನ ನಾವು ಗ್ರ್ಯಾಂಡ್ ಆಗಿ ಮಾಡ್ಬೇಕಾಗುತ್ತೆ. ಡಿಜೆ ನಮ್ಗೆ ಬೇಕು. ಡಿಜೆ ಇದ್ರೆ ಸ್ವಲ್ಪ ನಮ್ಗೆ ಹುಡುಗರು ಸ್ವಲ್ಪ ಒಟ್ಟಾಗ್ತಾರೆ, ಮತ್ತ ಜನ ರಾಶಿ ಬರ್ತಾರೆ. ಇಲ್ಲ ಅಂದ್ರೆ ನಮ್ ಬರೀ ಗಣಪತಿ ಸಲ ಜನ ಸ್ವಲ್ಪ ಬರೋದು ಕಮ್ಮಿ. ಡಿಜೆ ಇದ್ರೆ ಸ್ವಲ್ಪ ಜನ ಜಾಸ್ತಿ ಒಟ್ಟಾಗ್ತಾರೆ. ಡಿಜೆ ಇರ್ಬೇಕು. ಅದು ಹಬ್ಬದ ಸಲುವಾಗಿ ಅಷ್ಟೇ ಮಾಡೋದಲ್ರಿ ಅದು. ಹಾಗಾಗಿ ಎಂತ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬೇಕು ಬೇಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದು ಅವ್ರವ್ರದ್ದು ಹಬ್ಬದ ಪ್ರಯತ್ನ ಮಾಡೋದದು ಅಲ್ಲ. ಸರಿ, ಅದರಿಂದ ಸಾರ್ವಜನಿಕರಿಗೆ ಆಗೋ ತೊಂದರೆಗಳೇನಾದ್ರು ಇದಾವ? ತೊಂದ್ರೆ ಅಂತ ಇಲ್ಲ, ಅದಕ್ಕೆ ಅದು ಆಗ್ತದ ಹೋಗ್ಬಿಡ್ತದಲ್ಲ ಸರ್. ವರ್ಷಕ್ಕೆ ಒಂದ್ಸತಿ ಗಣಪತಿ ಹಬ್ಬ ಬರೋದು. ಸೌಂಡ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಆರಾಮಾಗಿ ಆಸ್ಪತ್ರೆ ಕಡೆ ಇರೋದು ಬೇಡ. ಸ್ವಲ್ಪ ಸೌಂಡ್ ಜಾಸ್ತಿ, ಸ್ವಲ್ಪ ಮೀಡಿಯಂ ಇರಲಿ, ತುಂಬಾ ಬೇಡ. ಅಂದ್ರೆ ರೋಗಿಗಳು ಇರ್ತಾರೆ, ಪೇಷಂಟ್ಸ್ ಇರ್ತಾರೆ, ನಾರ್ಮಲ್ ಇರ್ಲಿ. ಜನರಿಗೆ ಆರೋಗ್ಯದ ಬಗ್ಗೆ ಇದ್ರ ಬಗ್ಗೆ ಸರ್ ಅದನ್ನ ಪ್ರಾಬ್ಲಮ್ ಆಗುತ್ತೆ. ಹಾರ್ಟ್ ಪೇಷಂಟ್ಸ್ ಅಲ್ಲಿ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ನಗರ ಪ್ರದೇಶದಲ್ಲಿ ಕಡಿಮೆ ಇರ್ಲಿ, ಜನ ಇಲ್ಲ ಕಡೆ ಜಾಸ್ತಿ ಸೌಂಡ್ ಇರ್ಲಿ, ಬೇಜಾರಿಲ್ಲ. ಆದ್ರೆ ಸೌಂಡ್ ಸ್ವಲ್ಪ ಹೈ ಬೇಡ, ನ್ಯೂಟ್ರಲ್ ಎಷ್ಟ್ ತಕ್ಕಂತೆ ಅಷ್ಟು ಅಷ್ಟಂತೂ ಬೇಕು. ಡಿಜೆ ಇಲ್ಲ ಅಂದ್ರೆ ಜನನೂ ಒಟ್ಟಾಗಲ್ಲ, ಒಂದೊಂದು ಹಬ್ಬನ ಕಳೆನೇ ಇರುದಿಲ್ಲ. ಬೇಕು ಸರ್, ಯಾವ ರೀತಿ ಉದ್ದೇಶ ಬೇಕು? ಸ್ವಲ್ಪ ಚಲೋ ಆಗ್ತದಲ್ಲ ಎಲ್ಲರಿಗೆ, ಜನರಿಗೆ. ಇದರಿಂದ ಹೆಲ್ತ್ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಇಲ್ಲ ಸರ್, ಏನು ಡಿಜೆ ಬೇಡ ಅಂತೇಳಿ ಏನಿಲ್ಲ, ಬೇಕು. ಆದ್ರೆ ಸೌಂಡ್ ಸಿಸ್ಟಮ್ ಭಾಳ ಹೆವಿ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಜನರಿಗೆ ತೊಂದರೆ ಆಗ್ತದೆ. ಡಿಜೆ ಸೌಂಡ್ ಬೇಕು, ಅದಿಲ್ಲ ಅಂತ ಹೇಳಿದ್ರೆ ಮಜಾನೂ ಬರೋದಿಲ್ಲ. ಆದ್ರೆ ಅದು ಸೌಂಡ್ ಅನ್ನ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ಕೊಂಡು ನೋಡಿದ್ರೆ ಬಹಳ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ನೋಡೋರಿಗೂ ಒಳ್ಳೇದು, ತೋರ್ಸೋರಿಗೂ ಒಳ್ಳೇದು, ಕೇಳೋರಿಗೂ ಒಳ್ಳೇದು. ಅತಿಯಾದ ಡಿಜೆದಿಂದ ಎಲ್ಲರಿಗೂ ಹೊಡ್ತಾ ಬೀಳ್ತದೆ. ಅದು ಇಲ್ಲಾಂದ್ರೆ ತುಂಬಾ ಉತ್ತಮ ಅಂತ ಹೇಳಿ ಮಾಡ್ಲಿ. ಒಂದು ಲಿಮಿಟ್ ಅಲ್ಲಿ ಮಾಡಿದ್ರೆ ಒಳ್ಳೇದು. ಆ ಸಿಸ್ಟಮ್ ಈಗಾದ್ರೂ ಅವ್ರು ಒಂದೇನು ಗವರ್ಮೆಂಟ್ ನವ್ರು ಏನ್ ಕೊಟ್ಟಿದಾರಲ್ಲ ಅಷ್ಟೇ ಇದ್ರ ಅಷ್ಟೇ ಇದ್ರಲ್ಲಿ ಒಳ್ಳೇದು. ಅದರಿಂದ ಎಲ್ಲರಿಗೂ ಸ್ವಲ್ಪ ತೊಂದರೆನೇ ಆಗ್ಬೋದು. ಬಿಟ್ರೆ ಅಂದ್ರೆ ಕುಣಿತಾರೆ ಜನರು, ಆದ್ರೆ ಜನರಲ್ ಆಗಿ ಎಲ್ಲರೂ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಅದು ಕಡಿಮೆ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಆರೋಗ್ಯ ಮೇಲೆ ಇಫೆಕ್ಟ್ ಬೀಳ್ತದೆ. ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಧರ್ಮದ ಅಧರ್ಮದ ವಿಚಾರವಾಗಿ ನಾವು ನಮ್ಮ ದೇವ್ರನ್ನ ಆಡಂಬರ ಮಾಡ್ಲಿಕ್ಕೆ ಅದು ಬೇಕು ಅನಿಸ್ತಾ ಇದೆ. ಈ ವಾತಾವರಣದ ಇದ್ರ ಮೇಲೆ ಬೇಡ ಅನ್ಸುತ್ತೆ. ಆದ್ರೆ ಇವಾಗಿನ ಪರಿಸ್ಥಿತಿ ಈಗ ಸರ್ಕಾರ ಆಗಿರ್ಬೋದು ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಮ್ಗೆ ಅದು ಬೇಕು ಅನ್ಸುತ್ತೆ. ಬೇಕು ಹೇಗೆ ಅಂತ ಹೇಳೋದು ಸರ್, ಸಾರ್ವಜನಿಕ ಗಣಪತಿ ಅವರು ದೇವರಿಗೆ ಕರ್ಕೊಂಡು ಹೋಗುವಾಗ ನಾವು ಎಂತ ಮಾಡ್ಲಿಕ್ಕೆ ಬರುದಿಲ್ಲ. ಸೌಂಡ್ ಕೇಳ್ಕೊಳ್ಳೋದು, ಸುಮ್ಮನೆ ಇರೋದು ಅಷ್ಟೇ. ಡಿಜೆ ಸಿಸ್ಟಮ್ ಬೇಡ ಆಗಿತ್ತು ಸರ್. ಡಿಜೆ ಸಿಸ್ಟಮ್ ಯಾಕೆ ಬೇಡ ಅಂದ್ರೆ
ಈ ಕೆಲವರು ಇರ್ತಾರಲ್ಲ ಪೇಷಂಟ್ ಗಿಷಂಟ್ ಎಲ್ಲ ಇರ್ತಾರೆ, ಹಾರ್ಟ್ ಪೇಷಂಟ್ ಅವರು ಇವರು ಎಲ್ಲ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಜನ ಬಾಳ ಲೈಕ್ ಮಾಡ್ತಾರೆ, ಅದ್ರೇನ್ ಸಮಸ್ಯೆ ಇಲ್ಲ. ಬಟ್ ಈಗ ತಮ್ಮ ಸಮಸ್ಯೆ ಏನಿಲ್ಲ ಅದರಿಂದ. ಡಿಜೆ ಸಿಸ್ಟಮ್ ಏನಿದೆ ಬಹಳ ದೊಡ್ಡದಿಟ್ಟು ತೊಂದರೆ ಆಗ್ತದೆ, ಅದು ಸಾಮಾನ್ಯ ತೊಂದರೆ ಇಲ್ಲ. ಅದು ಎರಡು ಕಡೆಯಿಂದ ಇದೆ, ಹಾಕ್ಬೇಕು ಅನಿಸ್ತದೆ, ಹಾಕ್ಬಾರ್ದು, ಎರಡೂ ಇದೆ. ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಒಂದ್ ಲೆಕ್ಕದಲ್ಲಿ ಹಾಕೋದು ಬೇಡ ಅನ್ಸ್ತದೆ. ಜನರಿಗೆಲ್ಲ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ. ಸೌಂಡ್ ಸ್ಪೀಕರ್ ಹೆಚ್ಚಿಗೆ ಕೊಡೋದ್ರಿಂದ ಮಧ್ಯಮ ಇದು ಸ್ವಲ್ಪ ವಯಸ್ಸಾದವರಿಗೆ ಸ್ವಲ್ಪ ಹೃದಯ ಬಡಿತ ಸ್ವಲ್ಪ ತ್ರಾಸ ಆಗುತ್ತೆ. ಆ ನಂತರ ಇವಾಗಿನ ಕಾಲದ ಹುಡುಗರಿಗೆ ಸೌಂಡ್ ಎಫೆಕ್ಟ್ ಅವ್ರಿಗೆ ಉತ್ತಮ. ಈ ನಮ್ಮ ವಯಸ್ಸಾದಂತ ಇವರಿಗೆಲ್ಲ ಸ್ವಲ್ಪ ಸೌಂಡ್ ಕಡಿಮೆ ಆಗುತ್ತೆ. ಬೇಕು ಅನ್ನೋದೇನಿಲ್ಲ, ಅವ್ರದ್ದು ಉದ್ದೇಶ ಅದು. ಅವರಿಗೆ ಇವಾಗ ಡಿಜೆ ಹಾಕಿ ಅವ್ರು ಅದು ಖುಷಿ ಪಡ್ತಾರೆ ಅಂದ್ರೆ ಅದು ಹಾಕ್ಬೋದಲ್ಲ, ಅದ್ರಲ್ಲಿ ಏನ್ ತಪ್ಪೇನಿದೆ? ಸಾರ್ವಜನಿಕ ತೊಂದರೆ ಆಗೋ ರೀತಿಯಲ್ಲಿ ಹಾಕ್ಬೇಕು ಬೇಡ ಅಂತ. ಅಲ್ಲ, ಸಾರ್ವಜನಿಕರಿಗೆ ಹಬ್ಬ ಮಾಡೋದ್ರಿಂದನೇ ಯಾಕೆ ತೊಂದರೆ ಆಗುತ್ತೆ? ಈಗ ಅಜಾನ್ ಕೂಗೋದ್ರಿಂದನೂ ತೊಂದರೆ ಆಗುತ್ತಲ್ಲ. ಸಿಸ್ಟಮ್ ಇದೆಯಲ್ಲ, ಅದರಿಂದ ತೊಂದರೆನೋ ಅನಾನುಕೂಲನೋ ನನ್ಗೆ ಹಾಗನ್ಸಲ್ಲ. ಅದರಿಂದ ಅನುಕೂಲನೇ ಇದೆ ಅನ್ಸುತ್ತೆ. ಅಂದ್ರೆ ಇವಾಗ ಹಬ್ಬ ಮಾಡಿ ಅವ್ರು ಖುಷಿ ಪಡಕ್ ಅವ್ರು ಮಾಡ್ಕೊತಾರೆ ಅಂದ್ರೆ ಮಾಡ್ಲಿ, ಒಳ್ಳೇದಲ್ಲ. ಸೌಂಡು ಸ್ವಲ್ಪ ಆರಾಮಿಲ್ದವ್ರು ಏನಾರು ಇದ್ರೆ ಸ್ವಲ್ಪ ತೊಂದ್ರೆ ಇದೆ. ಮತ್ ಮಕ್ಕಳಿಗೆಲ್ಲವ ಕಿವಿ ಸ್ವಲ್ಪ ಹೋಗ್ಬಿಡ್ತದೆ, ಸಿಕ್ಕಾಪಟ್ಟೆ ದೊಡ್ಡ ಡಿಜೆ ಹಾಕ್ತಾರೆ ಈಗ. ಖಂಡಿತ ಬೇಡ. ಬೇಡ. ನಮ್ಮ ಸಂಸ್ಕೃತಿನ ಹಾಳು ಮಾಡುವಂತ ಕೆಲಸ ಇದು. ಯಾಕೆಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಯಾವ ದೇವರು ಡಿಜೆ ಹಾಕಿ ಕುಣಿ ಡ್ಯಾನ್ಸ್ ಮಾಡುವಂತ ಹೇಳಲ್ಲ. ಇರ್ಬೇಕು, ಮಸ್ಟ್ ಪ್ರಾಬ್ಲಮ್ ಆಗ್ಬಾರ್ದು ಯಾರಿಗೂ, ಅಷ್ಟಿದ್ರೆ ಸಾಕು. ಈಗ ನಗರದಲ್ಲಿ ಡಿಜೆ ಹಾಕ್ತಾರಲ್ಲ ಪ್ರೋಗ್ರಾಮ್ ಟೈಮಲ್ಲಿ, ಆ ಸೌಂಡ್ ಬೇಕೋ ಬೇಡವೋ ಅನ್ನೋದು ಅದು ಬೇಕು. ಇಲ್ಲ ಇಲ್ಲ ಹಾಕಿದ್ರು ಮತ್ತೆ ಜನರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಹೇಳ್ತಾರೆ. ಹಿಂಗೆ ಈಗ ಏನ್ ಮಾಡ್ಬೇಕು? ಈಗ ಹೇಳಿಗೂ ಬರೋ ಹಂಗೆ ಹೇಗಾಗ್ತದೆ ಹಿಂಗೆ ಆಗುತ್ತೆ, ಅದೇ ಸಮಸ್ಯೆ. ಒಂದಕ್ಕೆ ಬೇಕು ಅನ್ಸುತ್ತೆ ಮತ್ತೆ ಕಾರ್ಯಕ್ರಮಕ್ಕೆ. ಇದು ಗಣೇಶತೆಗೆ ಮತ್ತೆ ಇದಕ್ಕೆ ಬೇಕಾಗುತ್ತೆ. ಬೇಕು ಅನ್ಸುತ್ತೆ. ಹಬ್ಬ ಅಲ್ಲ ಸರ್, ಹೆಂಗ್ ಹೇಳಿಗೂ ಬರಲ್ಲ. ಹಬ್ಬ ಹೌದು, ಅದು ಬೇಕು ಅನ್ಸುತ್ತಲ್ವಾ? ಡಿಜೆ ಬೇಡ. ಯಾಕೆ ಬೇಡ? ಯಾಕಂದ್ರೆ ಅದು ವಾಯ್ಸ್ ಪೊಲ್ಯೂಷನ್ ಇದು ಆಗ್ತದೆ. ಎಲ್ಲರಿಗೆ ಬಹಳ ಪ್ರಾಬ್ಲಮ್ ಆಗ್ತದೆ. ಹಾರ್ಟ್ ಪೇಷಂಟ್ ಇದ್ದಿದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಾವು ಸಮಿತಿಯಿಂದ ಡಿಜೆ ಹಾಕ್ದವ್ರಲ್ಲ, ನಾವು ಬೇಡ ಅಂತ ಹೇಳಿ ಬರುದಿಲ್ಲ. ಅದಲ್ಲ, ಏನಾದ್ರು ಅದರಿಂದ ತೊಂದರೆಗಳಿದ್ದಾವ? ನಾವಂತ ಅಷ್ಟು ಸೌಂಡ್ ಸಿಸ್ಟಮ್ ಏನು ಹಾಕ್ಲಿಲ್ಲ, ಆ ತರ ಏನ್ ಸೌಂಡ್ ಹಾಕ್ಲಿಲ್ಲ. ಆದ್ರೆ ಕೆಲವರಿಗೆಲ್ಲ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಆ ಸೌಂಡ್ ಬೇಡ ಅನ್ಸತ್ತೆ ನಮ್ಮ ಅನಿಸಿಕೆ. ನಾವು ಕರ್ನಾಟಕ ಜನರ ಸರ್ ಬೇಕು ಸರ್, ಅದು ಬೇಕು ಸರ್. ಡಿಜೆ ಹಾಕ್ತಾರೆ, ಸೌಂಡ್ ಹಾಕ್ಬೇಕೋ ಬೇಡ? ಒಂದು ಹಂತದಲ್ಲಿ ಒಂದ್ ಲಿಮಿಟ್ ಅಲ್ಲಿ ಈಗ ಎಲ್ಲರೂ ಹಾಕ್ತಾ ಇದಾರೆ. ಹಬ್ಬ ಆಡ ಅಂದ್ರೆ ಬಂದ್ ಮಾಡ್ತಾ ಇಲ್ಲ, ಅದಕ್ಕಂತ ಒಂದು ಲಿಮಿಟ್ ಅಲ್ಲಿ ಇಡ್ಬೇಕು ಸೌಂಡ್. ಅಂದ್ರೆ ಅತಿಯಾಗಿ ಸೌಂಡ್ ಇಡಬಾರ್ದು ಅಷ್ಟೇ. ನಮ್ಮ ಅಭಿಪ್ರಾಯ ಇಲ್ಲ ಅಂದ್ರೆ ಜನ ಬರಲ್ಲ, ಇದ್ರೆ ಜನ ಬರಲ್ಲ. ಬೇಕು ಸ್ವಲ್ಪ ಸೌಂಡ್ ಗಿನ್ ಸ್ವಲ್ಪ ಕಮ್ಮಿ ಹಿಡ್ಕೋಬಹುದು ಅಷ್ಟೇ. ಬಾಕಿ ಅದರಿಂದ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅವ್ರು ಅಷ್ಟು ಹೊತ್ತು ಮಾಡ್ಕೊಂಡು ಹೋಗ್ತಾರೆ, ಅದು ಏನ್ ಮಾಡ್ಲಿಕ್ಕೆ ಬರ್ತದೆ? ಆಗ್ಬೋದು, ಏನಿಲ್ಲ. ನಮ್ಮ ಅಭಿಪ್ರಾಯ ಅಂದ್ರೆ ಡಿಜೆ ಇಂದ ಬಹಳ ತೊಂದರೆನೇ ಅದು. ಏನು ಆರಾಮಿಲ್ದವರಿಗೆ ಅವರಿಗೆಲ್ಲ ಬಹಳ ತೊಂದರೆ, ಮತ್ತೆ ಎಲ್ಲದಕ್ಕೆ ಇದು ತೊಂದರೆನೇ ಅದು. ನಮ್ಮ ಅಭಿಪ್ರಾಯ ಡಿಜೆ ಇಂದ ಏಜ್ ಆಗಿರ್ತಲ್ಲ ಅವ್ರಿಗೆಲ್ಲ ಪ್ರಾಬ್ಲಮೇ, ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇದೆ. ನಮಸ್ತೆ ಪ್ರಿಯ ವೀಕ್ಷಕರೇ, ಸದ್ಯಕ್ಕೆ ಗಣೇಶ ಉತ್ಸವದ ಪ್ರಯುಕ್ತ ಎಲ್ಲೆಡೆ ಡಿಜೆ ಸೌಂಡು ಸಿಕ್ಕಾಪಟ್ಟೆ ಜೋರಾಗಿದೆ. ಆದರೆ ಇನ್ನೊಂದು ಕಡೆಗೆ ಡಿಜೆ ಬಳಕೆ ಮಾಡಿದರ ಹಿನ್ನೆಲೆ ಕೆಲವು ಕೇಸ್ಗಳು ಕೂಡ ದಾಖಲಾಗಿವೆ. ಸಿರ್ಸಿಯಲ್ಲಿ ಗಣೇಶ ನಗರಕ್ಕೆ ಸಂಬಂಧಿಸಿದಂಥ ಕಿಂಗ್ ಮೇಕರ್ ಡಿಜೆ ಮೇಲೆ ಹಾಗೂ ಮರಾಠಿ ಕೊಪ್ಪದ ಡಿಜೆ ವಾಹನದ ಮೇಲೆ ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ. ಒಂದು ಕಡೆಗೆ ಡಿಜೆ ಬೇಕು ಎನ್ನುವರ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಸಂಖ್ಯೆ ಡಿಜೆ ಬೇಡ, ಇದರಿಂದ ಶಬ್ದ ಮಾಲಿನ್ಯ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ ಅನ್ನುವರು ಕೂಡ ಇದ್ದಾರೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.